ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಇಷ್ಟು ಸಣ್ಣಗೆ ಎಳೆ ಮುಖ, ಒಳ್ಳೆ ಪದ್ದು ಮಗನ ಥರನೇ ಇದ್ದಾನೆ. ರಂಗತ್ತೆ ಆಡ ಮಾತ್ಕೊಂದು ಅರ್ಥ ಬೇಡ್ವೆ. ನನಗ್ ಮದ್ವೆ ಆಳಗೋಗ್ಲಿ ಮುಂಜಿ ಕೂಡ ಆಗಿಲ್ಲ, ನನಗ್ ಮಗ ಎಲ್ಲಿಂದ ಬರ್ಬೇಕು? ಮತ್ತೆ ಇಷ್ಟು ಸಣ್ಣಗೆ ಎಳೆ ಮುಖ ಬರೋದಕ್ಕೆ ಹೇಗೋ ಸಾಧ್ಯ? ಅತ್ತವ್ರೆ ಸ್ವಲ್ಪ ಸರಿಯಾಗಿ ನೋಡಿ, ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳಿ ನಾ ಕನ್ನಡಕ ತಗೊಂಡ್ ಬರ್ತೀನಿ. ನಾನು ಅಂತ ಗೊತ್ತಾಗ್ಲಿಲ್ವಲ್ಲ ಅಳಿಯಂದಿಲೆ. ರಂಗತ್ತೆ ಅದು ನಾನೇ. ನೀನಾ? ನಾನೇ ಕಂಪ್ಯೂಟರ್ ಮಾಡಿಸಿರೋ ಟ್ರಿಕ್ಸ್. ಸಣ್ಣ ಇರೋರನ್ನ ದಪ್ಪ ಮಾಡ್ಬೋದು, ದಪ್ಪ ಇರೋರನ್ನ ಸಣ್ಣ ಮಾಡ್ಬೋದು. ಆ ಫೋಟೋದಲ್ಲಿರೋ ನಮ್ಮ ಪದ್ದು 21 ವರ್ಷದ ಮದುವೆ ಆಗಬೇಕಾದ್ರೆ ಹುಡುಗನ ತರ ಇಲ್ಲ. ರಂಗತ್ತೆ ಈ ಫೋಟೋ ಮಾಡ್ಸೋದಕ್ಕೆ 2,000 ರೂಪಾಯಿ ಆಯ್ತು ಗೊತ್ತಾ? ಅದು ನಾವು ಪಾಂಡರಂಗನ ಹತ್ರನೇ ಕಿತ್ಕೊಂಡ್ವಿ. ನನ್ನ ಮಗನ್ನ ಕಿತ್ಕೊಂಡು ತಿನ್ನೋ ಕಾಯ್ತಾ ಇರ್ತಿರಲ್ಲೋ. ಯಾಕೆ ಬೈತ ರಂಗತ್ತೆ? ಬೈದ ಇನ್ನೇನೋ ಮಾಡ್ಲಿ, ದುಡ್ಡಿನ ಬೆಲೆ ಗೊತ್ತೇನೋ ನಿನಗೆ? ತಿಂದು 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 ಒಳ್ಳೆ ಗೇಂಡ ಮುಳುಗುತ್ತರ ಬೆಳೆದಿದ್ದೀಯಲ್ಲೋ. ನನ್ನ ಮಗನ ಶಾಪ ತೊಟ್ಟದೇ ಇರುತ್ತೇನೋ. ನಿನ್ನನ್ ಸಾಕೋ ಬದಲು ಒಂದು ಸೀಮೆ ಹಸುನ್ ಸಾಕಿದ್ದಿದ್ಲೆ ಹೊತ್ತೊತ್ತಿಗೆ 4 ಲೀಟರ್ ಹಾಲು ಕೊಡ್ತಾ ಇತ್ತು. ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋದ್ರ ಬದಲು ಆ ಫೋಟೋದಲ್ಲಿರೋ ನಮ್ಮ ಪದ್ದುಗೆ ಒಂದು ಹುಡುಗಿ ಹುಡುಕಬಾರ್ದಾ? ಅಲ್ಲ ಅಳಿಯಂದ್ರೆ, ಈ ಥರ ಫೋಟೋ ಕಳಿಸೋದ್ರಿಂದ ತಪ್ಪಾಗಲ್ವೇ? ಏನು ಮಾತಾಡ್ತಿದ್ರ ಅತ್ತೆ ಅವ್ರೆ? ಈಗಿನ ಕಾಲದಲ್ಲಿ ಎಲ್ಲರೂ ಹಳೆ ಫೋಟೋನೇ ಕಳಿಸೋದು, ಹೊಸ ಫೋಟೋ ಯಾರು ಕಳಿಸೋದೇ ಇಲ್ಲ. ನಾವಿರೋ ಹಾಗೆ ಫೋಟೋ ಕಳ್ಸಿದ್ರೆ ಯಾರು ನನ್ಗೆ ಹುಡುಗಿನೇ ಕೊಡೋದಿಲ್ಲ. ಹುಡುಗಿರಿಂದನೋ ಮೇಕಪ್ ಇಲ್ದಿರೋ ಫೋಟೋನ ಕಳಿಸ್ತಾರೆ. ಆಯ್ತಪ್ಪ, ನಮ್ಮ ಮ್ಯಾರೇಜ್ ಬ್ಯೂರೋದಿಂದಲೇ ಒಂದಷ್ಟು ಹುಡುಗಿರಿಗೆ ಫೋಟೋ ಕಳಿಸ್ತೆ. ಅಮ್ಮ ಅಮ್ಮ, ಏನಮ್ಮ? ಯಾರು ಭವ್ಯ ಅನ್ನೋ ಲೇಡಿ ಲೆಟರ್ ಬರ್ತಿದ್ದಾರೆ. ಭವ್ಯ ಯಾರತ್ತೆ? ಪದ್ದು ಮದುವೆಗೆ ಫೋಟೋ ಕಳಿಸಿದ್ವಲ್ಲ, ಅವ್ರಿಗೆ ಇಷ್ಟ ಆಗಿದೆಯಂತೆ, ಮದುವೆಗೆ ಒಪ್ಪಿದಾಳಂತೆ. ನಿಜವಾಗ್ಲೂ ಒಪ್ಪಿದಾರ? ಹುಡುಗಿ ಹೆಸರು ಕಾವ್ಯ. ಕಾವ್ಯ ನಾವು ಅಮ್ಮನೇ ಈ ಭವ್ಯ. ಅವಳೇ ಈ ಲೆಟರ್ ಬರ್ದಿರೋದು. ಏನ್ ಬರ್ದಿದ್ದಾಳೆ ಅಂತ ಸ್ವಲ್ಪ ಓದಿ ಹೇಳು. ನಾವು ಹುಡುಗನ್ ಫೋಟೋ ನೋಡಿದ್ವಿ, ನಮ್ಗೆ ಒಪ್ಪಿಗೆ ಆಗಿದೆ. ನಿಮ್ಮ ಗಂಡುಗಲಿ ವಂಶದ ಬಗ್ಗೆ ನಾವು ತುಂಬಾ ಕೇಳಿದೀವಿ. ಹುಡುಗ ಒಪ್ಪಿರೋದಾದ್ರೆ ನಾವು ನೇರವಾಗಿ ಎಂಗೇಜ್ಮೆಂಟ್ ನ ಫಿಕ್ಸ್ ಮಾಡ್ಬಿಡೋಣ. ಹುಡುಗಿ ಫೋಟೋ ಕಳ್ಸಿದೀನಿ ನೋಡಿ ಅಂತ ಕಳ್ಸಿದಾರೆ. ಅಮ್ಮ, ಇಷ್ಟು ಈಸಿಯಾಗಿ ಪದ್ದು ಮದ್ವೆ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ತೀಡಿದ ಬೊಂಬೆ ಇದ್ದಾಗಿದ್ದಾಳೆ. ನೀನು ಬೇಗ ಒಂದ್ ಲೆಟರ್ ಬರ್ದು ಹಾಕ್ಬಿಡಮ್ಮ, ಆದಷ್ಟು ಬೇಗ ಪದ್ದು ಮದ್ವೆ ಆಗ್ಬಿಡ್ಲಿ. ಹೌದು ಅತ್ತೆ, ಪದ್ದು ಮದ್ವೆ ಆಗಿ ಆ ಮನೆ ಅಳಿಯಾಗಿ ಈ ಮನೆಯಿಂದ ತೊಲಗಿದ್ರೆ ನಮ್ಮ ಯಜಮಾನ್ರಿಗೂ ಅಷ್ಟು ಎಷ್ಟು ಉಳಿಯತ್ತೆ. ನಮಸ್ಕಾರ, ನನ್ನ ಹೆಸರು ಭವ್ಯ ಅಂತ. ಓ, ಅತ್ತೆ ನಿಮ್ ಬಗ್ಗೆ ಎಲ್ಲ ಹೇಳಿದಾರೆ. ಬನ್ನಿ 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 ಬನ್ನಿ. ಅದು ನಮ್ಮನೆ ಹುಡುಗ ನಿಮ್ ಹುಡುಗಿ ಫೋಟೋ ನೋಡಿ ಓಕೆ ಮಾಡ್ಬಿಟ್ಟಿದ್ದಾನೆ. ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ. ಐ ಆಮ್ ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಕರೆಕ್ಟ್. ನಿಮ್ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅಂದ ಹಾಗೆ ಹುಡುಗ ಇಲ್ಲಿ ಒಂದ್ ನಿಮಿಷ. ವಿಟ್ಲಾ ವಿಟ್ಲಾ ಕಮ್ ಹಿಯರ್. ಹೇಳಿ ಜಯಕ್ಕೆ. ವಿಟ್ಲಾ, ಇವರು ಭವ್ಯ ಅಂತ, ಹೆಣ್ಣಿನ ತಾಯಿ ಕಣೋ. ಹೆಸರಷ್ಟೇ ಭವ್ಯವಾಗಿದ್ದೀರಾ. ಪದ್ದು ಎಲ್ಲೋ? ಪದ್ದು ಇದು ಜಿಮ್ ಹೋಗಿದ್ದಾನೆ. ಈಗಿನ ಕಾಲದ ಹುಡುಗರು ಮದ್ವೆ ಆಗೋವರೆಗೂ ಜಿಮ್ ಹೋಗ್ತಾನೆ ಇರ್ತಾರೆ. ಒಂದಿನ ಜಿಮ್ ಹೋಗ್ಲಿಲ್ಲ ಅಂದ್ರು ಮಸಾಲೆ ದೋಸೆ ತಿನ್ನಲ್ಲ. ನಾನು ತುಂಬಾ ಬಿಸಿ ನೋಡಿ, ಹಾಗೆ ಮನೇನ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮನೇನು ನೋಡಿದಾಯ್ತು, ನಿಮ್ ಹತ್ರ ಮಾತಾಡಿದ್ದು ಆಯ್ತು. ನಾನು ಬರಲ್ಲ. ನಿಮ್ ಹುಡುಗಿ ನಮ್ ಪದನ ಒಪ್ಕೊಂಡಿದ್ದಾಳ? ಫೋಟೋ ನೋಡಿದ ತಕ್ಷಣ ಚಕ್ಕ ಅಂತ ಒಪ್ಕೊಂಡ್ಬಿಟ್ಟು, ನೀವು ಅರ್ಜೆಂಟ್ ಆಗಿ ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಂಡ್ಬಿಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಒಂದ್ ನಿಮಿಷ ಬರ್ತೀಯಾ? ಭವ್ಯ ಅವರೇ, ಜಸ್ಟ್ ಅ ಮಿನಿಟ್. ಏನತ್ತೆ? ಅವಳು ಪದ್ದುನ ನೋಡಿಲ್ಲ, ಒಂದ್ಸಲ ನೇರವಾಗಿ ನೋಡ್ಲಿ ಬಿಡು. ಅತ್ತೆ ಅವರೇ ಹೇಳ್ತಾ ಇಲ್ವಾ, ಅವ್ರ ಮಗಳು ನಮ್ ಪದ್ದು ಫೋಟೋ ನೋಡೇ ಒಪ್ಕೊಂಡ್ಬಿಟ್ಟಿದ್ದಾಳೆ. ನೀವ್ಯಾಕೆ ಅಡ್ಬಾಯ್ ಹಾಕ್ತಾ ಇದೀರಾ? ಅಲ್ಲಮ್ಮ, ಫೋಟೋದಲ್ಲಿ ನೋಡೋದಕ್ಕೂ ನೇರವಾಗಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಒಂದ್ಸಲ ನೇರವಾಗಿ ನೋಡ್ಬಿಡ್ಲಿ ಬಿಡು. ಅದು ಹಾಗಲ್ಲ ಅತ್ತೆ, ಅವರು ನಮ್ಮ ಮನೆ ನೋಡಿದ್ದಾರೆ, ನನ್ ಜೊತೆ ಮಾತಾಡಿದ್ದಾರೆ. ಗಲಿಗಲಿ ವಂಶ. ಅಯ್ಯೋ, ಅದು ಗಲಿಗಲಿ ಅಲ್ಲಮ್ಮ, ಗಂಡು ಗಲಿ. ಆ ವಂಶದ ಬಗ್ಗೆ ತಿಳ್ಕೊಂಡಿದ್ದಾರೆ, ಒಪ್ಕೋತಾರೆ ಬಿಡಿ. ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಆಯ್ತಮ್ಮ. ಏನಾದ್ರೂ ವಿಚಾರ ಇದ್ರೆ ಹೇಳಿ, ಪರವಾಗಿಲ್ಲ. ಅದು ನನ್ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ನಮ್ ಹುಡುಗ ಮದ್ವೆಗೆ ಅಂತ ವರದಕ್ಷಿಣೆ ಕೊಡಿ, ಕಾರ್ ಕೊಡಿ, ಸೈಟ್ ಕೊಡಿ. ಏನ್ ಹೇಳ್ತಿದ್ದೀರಾ ನೀವು? ಹಾಗಂತ ಏನು ಕೇಳಲ್ಲ. ಸಿಂಪಲ್ ಆಗಿ ಒಂದ್ ದಿನದ ಮಟ್ಟಿಗೆ ಮದ್ವೆ ಮಾಡ್ಕೊಂಡ್ರೆ ಸಾಕು. ನನ್ನ ಮಗಳು ತುಂಬಾ ಬಿಸಿ, ದಿನಾ ಕೆಲ್ಸಕ್ಕೆ ಹೋಗ್ತಾಳೆ. ಅವಳಿಗೆ ಸಿಗೋದು ಒಂದೇ ಭಾನುವಾರ. ಆ ದಿನನೂ ಆ ಕೆಲಸ ಈ ಕೆಲಸ ಅಂತ ಹಾಕೊಂಡಿರ್ತಾಳೆ. ಈಗ ನಿಶ್ಚಿತಾರ್ಥಕ್ಕೆ ಭೇಟಿ ಆಗ್ತೀವಲ್ಲ, ಆಗ ಕೂತ್ಕೊಂಡು ನಿಧಾನವಾಗಿ ಈ ವಿಚಾರನೆಲ್ಲ ಮಾತಾಡೋಣ. ಹಾಗಾದ್ರೆ ನಾನು ಹುಡುಗ ಮಾಡಿ ಮಾಡಿ.
ಅವ್ರು ಆಕ್ಚುಲಿ ತುಂಬಾ ಬಿಸಿ ಇರ್ತಾರೆ. ಹಲೋ ಪದ್ಮನಾಭ ಅವರೇ, ಇದು ಟ್ರೀಟ್ಮೆಂಟ್ ಆಯ್ತಾ ನಿಮ್ದು? ಏನು ಬೈಸಸ್ಕೊಂಡು ವರ್ಕೌಟ್ ಮಾಡ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಅದು ಕಾವ್ಯ ಅನ್ನೋ ಹುಡುಗಿ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ಆ ವಿಷಯ ತಿಳಿಸ್ಬೇಕು ಅಂತ ಅವ್ರ ತಾಯಿ ಭವ್ಯ ಅನ್ನೋರು ಇಲ್ಲಿ ಬಂದಿದ್ರು. ಒಂದು ಅರ್ಧ ಗಂಟೆ ಬಂದು ಹೋಗಕ್ಕಾಗತ್ತಾ? ನೀವು 2 ಗಂಟೆ ಕಾಲ ಬರಕ್ಕೆ ಆಗೋದೇ ಇಲ್ವೇ? ಯಾಕೆ? ಓ, ಟ್ರೈಸೆಪ್ಸ್ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀರಾ? ವೆರಿ ಗುಡ್ ವೆರಿ ಗುಡ್. ಪರವಾಗಿಲ್ಲ ಬಿಡಿ. ಮದ್ವೆಗೆ ಮುಂಚೆ ಏನೇನ್ ವರ್ಕೌಟ್ ಮಾಡ್ಬೇಕು ಎಲ್ಲ ಮಾಡ್ಕೊಳ್ಳಿ. ಮದ್ವೆ ಆದ್ಮೇಲೆ ನನ್ ಮಗಳು ವರ್ಕ್ ಮಾಡ್ತಾಳೆ. ಲೇ ಬಿಟ್ಲ ಎಲ್ಲೋ ನಮ್ಮ ಮತ್ತೆ ಹೋಗ್ಬಿಟ್ರು. ಏನೋ ಹೇಳ್ತಾ ಇದ್ಯಾ ನೀನು? ಅವ್ರು ಕಾದು ಸಾಕಾಯ್ತು ಅಂತ ವಾಪಸ್ ಆದ್ರು ಕಣ. ನನ್ ಬಗ್ಗೆ ಏನು ಕೇಳಿಲ್ವಾ? ಕಾವ್ಯಂಗೆ ನೀನ್ ಇಷ್ಟ ಆಗಿದೆ ಅಂತೆ. ಅಷ್ಟೇ ಅಲ್ಲ, ಅವ್ರ ಅಮ್ಮಂಗೂ ನೀನ್ ಒಪ್ಪಿಗೆ ಆಗಿದೆ ಕಣೋ. ಲೇ ಬಿಟ್ಲ, ನೀನ್ ಮಾರ್ಚ್ಕೊಟ್ಟ ಟ್ರಿಕ್ ಫೋಟೋ ಇಂದಾನೆ ನನ್ ಮದ್ವೆ ಆಗ್ತಿರೋದು. ಸಾವಿರ ಸುಳ್ಳು ಹೇಳಿ ಒಬ್ಬ ಹುಡುಗನ ಮುಂದೆ ತಳ್ಳುವಂತ ಗಾದನೆ ಇದೆ ಅಂತದ್ರಲ್ಲಿ ನಾನೇನ್ ಮಾಡ್ದೆ? ಒಂದೇ ಒಂದು ಸುಳ್ಳು ಹೇಳ್ದೆ ಅಷ್ಟೇ. ಮಿತ್ರ ಅಂದ್ರೆ ನೀನೇ ಕಣ, ಆಪ್ತ ಮಿತ್ರ. ಅದು ನಾಡಿದ್ದೆ ಎಂಗೇಜ್ಮೆಂಟ್, ಇಮಿಡಿಯೇಟ್ ಆಗಿ ಯಾರಾದ್ರೂ ಶಾಸ್ತ್ರಿಗಳನ್ನ ಬುಕ್ ಮಾಡು. ಆ ಜವಾಬ್ದಾರಿ ನಿಂದು. ನೀವೇನು ಯೋಚನೆ ಮಾಡ್ಬಿಡಿ ಜಾಜಿ ಅವ್ರೆ. ಮಸಾಲ ದೋಸೆ ಹೋಟ್ಲು ಮುಂದೆ ಕೆಲ್ಸ ಕಾರ್ಯ ಇಲ್ದಿರ ಅಲಿತಾ ಇರ್ತಾರೆ, ಕರ್ಕೊಂಬಂದ್ಬಿಡ್ತೀನಿ. ಈ ಗೋಪಾಲ ಶಾಸ್ತ್ರಿ ವಿಷಯ ಗಂಡುಗಲಿ ವಂಶದವ್ರು ಗೊತ್ತಿರ್ಬೇಕಲ್ಲ. ನೋಡಿ, ನಾನು ಮದುವೆ ಮುಂಜಿ ಮಾಡಿಸೋಳಗೆ ಎಕ್ಸ್ಪರ್ಟ್. ಇಟ್ರೆ ಮುಹೂರ್ತ, ಕೆಟ್ರೆ ತಿಥಿನೇ. ಶಾಸ್ತ್ರಿಗಳೇ, ನಿಶ್ಚಿತಾರ್ಥಕ್ಕೆ ನಿಮ್ಮ ಸಂಭಾವನೆಯನ್ನ ಮೊದಲೇ ಹೇಳ್ಬಿಟ್ರೆ ನಾವು ಚಿಲ್ಡ್ರೆ ಕಾಸ್ನೆಲ್ಲ ರೆಡಿ ಮಾಡ್ಕೊಳ್ಬೋದಲ್ಲ. ನಾನು ನಿಶ್ಚಿತಾರ್ಥಕ್ಕೆ 10,000 ತಗೊಂತೀನಿ, ಮದುವೆಗೆ 50,000 ತಗೊಂತೀನಿ. ನನ್ನ ಲೆಕ್ಕದೊಳಗೆ ಅದು ಚಿಲ್ಡ್ರೇನೆ. ವರದಕ್ಷಿಣೆಗಿಂತ ನಿಮ್ಮ ಸಂಭಾವನೆನೇ ಜಾಸ್ತಿ ಆಗೋಯ್ತಲ್ಲ. ಈ ಗೋಪಾಲ ಶಾಸ್ತ್ರಿ ಪಂಚಾಂಗ ನೋಡಿ ಲಗ್ನ ಇಟ್ಟ ಅಂದ್ರೆ ಮುಗೀತು. ನನ್ನಷ್ಟು ಪರ್ಫೆಕ್ಟ್ ಆಗಿ ಲಗ್ನ ಇಡೋರು ಯಾರು ಇದ್ದಾರೆ ಈ ಊರೊಳಗೆ? ನಾನು ಚೋರು ಲಗ್ನ ಇಟ್ರೆ ಮದುವೆ ಮನೆಯಲ್ಲಿ ಕಳ್ತನ ಆಗೋದು ಗ್ಯಾರಂಟಿ. ನಾನು ಮರಣ ಲಗ್ನ ಇಟ್ರೆ ಮದುವೆ ಆದ 1 ವಾರದೊಳಗೆ ಅವ್ರ ಕುಟುಂಬದೊಳಗೆ ಯಾರಾದ್ರೂ ಒಬ್ರು ಗೊಟಕ್ ಅನ್ನೋದು ಗ್ಯಾರಂಟಿ. ಜಲಕಂಟಕ ಇರುತ್ತೆ, ಅಗ್ನಿಕಂಟಕ ಇರುತ್ತೆ. ಈ ಎಲ್ಲಾ ಕಂಟಕಗಳನ್ನ ದಾಟಿ ಒಳ್ಳೆ ಲಗ್ನ ಇಡಬೇಕು ಅಂದ್ರೆ ಈ ಗೋಪಾಲ ಶಾಸ್ತ್ರಿಯಿಂದ ಮಾತ್ರ ಸಾಧ್ಯ. ಆದ್ರೂ ನಿಮ್ಮ ಸಂಭಾವನೆ ಜಾಸ್ತಿನೇ ಆಯ್ತಪ್ಪ. ಒಂದು ಕೆಲಸ ಮಾಡಿ ಗೋಪಾಲ ಶಾಸ್ತ್ರಿಗಳೇ, ನಿಮ್ಮ ಪಂಚಾಂಗನ ನನಗೆ ಕೊಟ್ಬಿಡಿ. ಪಂಚೆ ಸುತ್ಕೊಂಡು ನಿಶ್ಚಿತಾರ್ಥನ ನಾನೇ ಮಾಡಿಸ್ಬಿಡ್ತೀನಿ. ತಾಂಬೂಲ ಬದಲಾಯಿಸೋದು ಅಷ್ಟೇ ತಾನೆ. ಇನ್ನೊಬ್ಬ ಮುಂದೆ ನಿಶ್ಚಿತಾರ್ಥ ಮಾಡೋದ ಸುಲಭ ಅನ್ಕೊಂಡ್ಬಿಟ್ಟಿಯನ? ಬಾಲ್ಟ್ಗಳನ್ನ ಬದಲಾಯಿಸ್ಕೊಂಡಂಗೆ ಅನ್ಕೊಂಡ್ಯಾ? 1 ಗಳಿಗೆ 1 ನಿಮಿಷ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ಎಕ್ಕುಟ್ಟೋಗ್ಬಿಡುತ್ತೆ. ಇದುವರೆಗೂ ನಾನು ಇಟ್ಟಿರೋ ನಿಶ್ಚಿತಾರ್ಥ ಹೇಗಿದೆ ಗೊತ್ತೇನೆಯಾ? ಒಂದೇ ಒಂದು ಸಂಬಂಧ ಕಿತ್ತೋಗಿಲ್ಲ. ಗೋಪಾಲ್ ಶಾಸ್ತ್ರಿಗಳೇ, ನೀವು ಅಂಟಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಎಲ್ಲಾರ್ಗೂ ಗೊತ್ತು. ಅದಕ್ಕೆ ನೀವು ಜಾಯಿಂಟ್ ಶಾಸ್ತ್ರಿಗಳು ಅಂತಾರೆ ಫೇಮಸ್. ಶಾಸ್ತ್ರಿಗಳೇ, 10,000 ರೂಪಾಯಿ ಜಾಸ್ತಿ ಆಯ್ತು. ಈಗ 2,000 ರೂಪಾಯಿನ ಅಡ್ವಾನ್ಸ್ ಅಂತ ಕೊಟ್ಟಿರ್ತೀನಿ. ಈ ಪದ್ದಪ್ಪ ಮದುವೆ ಆಗಿ 2 ವರ್ಷ ನೆಟ್ಟಗೆ ಸಂಸಾರ ಮಾಡ್ಲಿ, ಆಮೇಲೆ ಬಾಕಿ ಚುಕ್ತ ಮಾಡ್ತೀನಿ. ಸಾಧ್ಯನೇ ಇಲ್ಲ ಕಣಯ್ಯ. ಇಂಥ ಕಂಜೂಸ್ ಗಿರಾಕಿಗಳು ನೋಡಿದ್ರೆ ಇಡೀ ಮೈಯೆಲ್ಲ ತಗ್ಗೊಂಡು ಹತ್ಕೊಂಡ್ಬಿಡುತ್ತೆ. ಮಕ್ಕಳ ಮೇಲೆ ಪಟ 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 ಅಂತ ಹೊಡಿಬೇಕು ಅನ್ಸುತ್ತೆ. ಏ ಪಾಂಡ್ರಂಗ, ಏನ್ ಕಂಜೂಸ್ ಮಾಡ್ತೀಯ ನೀನು? ನಿನ್ನ ಗಂಡು ಗಲಿ ವಂಶ ಅಂದ್ರೆ ಎಂತದು? ಆ ವಂಶದ ತಕ್ಕನ ಹಾಗೆ ನಿಶ್ಚಿತಾರ್ಥ, ಮದುವೆ, ಶೋಭನ ಮಾಡ್ಸೋದ್ ಬೇಡವೇ ನೀ? ಹಾಬಿ, ಇದು ಪದ್ದು ಮ್ಯಾರೇಜ್ ವಿಷಯ. ಪಾಪ ಪದ್ದು ಮ್ಯಾರೇಜ್ ಬಗ್ಗೆ ಇಷ್ಟೊಂದು ಕನ್ಸುಗಳನ್ನ ಇಟ್ಕೊಂಡಿದ್ದಾನೆ. ನನಗೂ ಕನ್ಸುಗಳು ಇದೆಯಲ್ಲ. ನಿನ್ ಕನ್ಸುಗಳನ್ನ ಆಮೇಲೆ ಫುಲ್ಫಿಲ್ ಮಾಡೋದಾಗತ್ತೆ. ಮೊದಲು 5,000 ರೂಪಾಯಿ ಅಡ್ವಾನ್ಸ್ ಅಂತ ಕೊಡಿ, ಉಳಿದಿದ್ದನ್ನ ಆಮೇಲೆ ನೋಡೋಣ. ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ಕೊಡದೇ ಇರೋಕ್ಕಾಗತ್ತಾ? ತಗೊಳ್ಳಿ 5,000. ಪ್ರಾರಬ್ಧ ಕಾಲಿಡೋ. ಎಡಗಾಲಿಡೋ. ಅತ್ತೆ ಅತ್ತೆ, ಏನಮ್ಮ? ಈ ದಂಗಲ್ಗೆಲ್ಲ ಕಟ್ತಾರಲ್ಲ ಹಾಗೆ 2 ಕೈಗೂ ಕಾಲ್ಗೂ ತಾಯ್ತ ಕಟ್ಬಿಟ್ರು. ಯಾಕೆ ಶಾಸ್ತ್ರಿಗಳ ಈ ಥರ? ನೋಡಮ್ಮ, ಇದು ಕಂಟಕ ನಿವಾರಣಾ ತಾಯ್ತಗಳು. ಹುಡುಗಿ ಕೈ ಹಿಡಿದ ಮೇಲೆ ಯಾವುದೇ ತೊಂದರೆ ಆಗಬಾರ್ದು, ಜೀವನದೊಳಗೆ ಬ್ರೇಕ್ ಆಗಬಾರ್ದು ಅಂತ ಬ್ರೇಕ್ ಕಂಟಕ ನಿವಾರಣಾ ತಾಯ್ತಗಳನ್ನ ಕಟ್ಟಿದ್ದೀನಿ. ನೋಡಮ್ಮ, ಮದುವೆ ಜಾಯಿಂಟ್ ಬಿಚ್ಚೋಗಬಾರ್ದು ಅಂತ ಜಾಯಿಂಟ್ ತಾಯ್ತಾನ ಬಲ್ಗೈ ಕಟ್ಟಿದ್ದೀನಿ. ಪ್ರೀತಿ ಜಾಸ್ತಿ ಆಗಿ ಪ್ರೇಮ ವೃದ್ಧಿ ಆಗ್ಲಿ ಅಂತ ಪ್ರೇಮವರ್ಧಕ ತಾಯ್ತಾನ ಎಡಗೈ ಕಟ್ಟಿದ್ದೀನಿ. ಅಬ್ಬಬ್ಬಬ್ಬಾ, ನೀವು ತುಂಬಾ ದೂರ ಆಲೋಚನೆ ಮಾಡ್ತೀರಾ. ಶಾಸ್ತ್ರಿಗಳೇ, ಸಂತಾನವರ್ಧಕ ತಾಯ್ತಾ ಅಂತ ಏನಾದ್ರೂ ಇದೆಯಾ? ಯಾರಿಗಯ್ಯ? ನಮ್ಗೆ ಬೇಕಾಗಿತ್ತು. ಅಬ್ಬಿ, ಈಗ ನಡೀತಾ ಇರೋದು ಪದ್ದು ಎಂಗೇಜ್ಮೆಂಟ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸರಿ ಬಿಡಿ. ನೋಡಯ್ಯ, ಒಂದೊಂದು ತಾಯ್ತಕ್ಕೂ ತನ್ನದೇ ಆದ ಪವರ್ ಇದೆ.
ನನ್ನ ಕೈಲಿ ತಾಯ್ತಾ ಕಟ್ಸ್ಕೊಳಕ್ಕೆ ನನ್ನ ಮನೆ ಮುಂದೆ ಕ್ಯೂ ನಿಂತ್ಕೊಂತಾರಮ್ಮ. ಅತ್ತವ್ರೆ ಈಗ ತಾನೇ ನಿಮ್ಮ ಭಾವಿ ಬೀಗಿತಿಯವ್ರು ಫೋನ್ ಮಾಡಿದ್ರು, ಟ್ರೈನ್ ಬರ್ದು ಸ್ವಲ್ಪ ತಡ ಅಂತೆ, ಬರ್ತಾ ಹುಡುಗಿಗೆ ಟ್ರೈನಲ್ಲೇ ಮೇಕಪ್ ಮಾಡಿಸ್ಕೊಂಡ್ ಬರ್ತೀವಿ, ನೀವು ನಿಶ್ಚಿತಾರ್ಥ ಕಾರ್ಯಕ್ರಮ ಶುರು ಹಚ್ಕೊಂಡಿರಿ, ನಾವು ಬಂದು ಜಾಯಿನ್ ಆಗ್ತೀವಿ ಅಂತಂದ್ರು. ಆಹಾ ಎಂತ ಒಳ್ಳೆ ಫ್ಯಾಮಿಲಿ ಅವ್ರದ್ದು. ಪದ್ದು ಹೊಡೆದೆ ಕಣೋ ಚಾನ್ಸು. ಶಾಸ್ತ್ರಿಗಳೇ ಇನ್ಯಾಕ್ ಕಣ, ಶುರು ಹಚ್ಕೊಳ್ಳಿ. ಆಗಲಮ್ಮ. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಮ್ಮ ಹುಡುಗನ್ ಕೂರ್ಸೋದ್ರ ಬದಲು ಹುಡುಗನ ಅಪ್ಪನ್ ಕೂರ್ಸಿದಾರೆ. ತೋರಿಸಿದೆ ಬೇರೆ ಹುಡುಗ ಅಲ್ವೇ ನೋಡು. ಅಯ್ಯೋ ಹೌದಮ್ಮ, ನಾನು ಫೋಟೋ ತೋರಿಸ್ದಾಗ್ಲೇ ಪಡ್ಕೊಂಡೆ ಹುಡುಗನ ಡೈರೆಕ್ಟ್ ಆಗಿ ನೋಡೋಣ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀನು. ಅಲ್ಲ, ನಮ್ಮನ್ನೇ ಬಕ್ರಗಳನ್ನ ಮಾಡಿ ಈ ದಡಿಯನ್ನ ನಮಗೆ ಟೊಪ್ಪಿ ಹಾಕ್ಬೇಕು ಅಂತ ನೋಡ್ತಿದಾರಲ್ಲ. ಅದೇ ಇನ್ನೇನು, ತಂಗಿನ ತೋರಿಸಿ ಅಕ್ಕನ್ ಕಟ್ತಾರಲ್ಲ, ಹಾಗಾಯ್ತು. ದಪ್ಪಾಯ್ಸು. ತಪ್ಪು ನಮ್ಮ ಕಡೆಯಿಂದ ಆಗಿದೆ ಕಣೆ. ಅವರು ಹುಡುಗನ್ನ ನೋಡು ಅಂತಂದ್ರು, ನಾನೇ ಫೋಟೋದಲ್ಲಿ ನೋಡಿದ್ದೀನಲ್ಲ, ಬೇಡ ಅಂತ ಸುಮ್ಮನೆ ಅದೇ. ಈಗೇನು, ನಾನು ನಿಶ್ಚಿತಾರ್ಥ ಮಾಡ್ಕೊಳ್ಳೇಬೇಕಾ? ಬಾಯಿ ಮುಚ್ಕೊಂಡು ನನ್ನ ಜೊತೆನಲ್ಲಿ ಬಾ, ಎಷ್ಟಾಗುತ್ತೆ ಅಷ್ಟು ಪೀಕೊಂಡು ಜಾಗ ಖಾಲಿ ಮಾಡ್ತಿರೋಣ ಬಾ. ಬನ್ನಿ 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 ಬನ್ನಿ. ಮಾತಾಡ್ಸಿ ರಂಗಮ್ಮನವ್ರೆ, ಪ್ರೀತಿಯವರು ಮಾತಾಡ್ಸಿ. ಲೈನ್ ಪ್ರಯಾಣ ಸುಖವಾಗಿತ್ತೆ. ಎಲ್ಲ ಚುಖವಾಗಿತ್ತು. ಅಲ್ಲೇ ಅಕ್ಕಮ್ಮ ನಿಂತಿದ್ಯಾ, ಬಾ ಕೂತ್ಕೋ. ಇದೇನಾ ಮದುಮಗ? ನಿಮ್ಗೆ ಯಾಕೆ ಬಂತು ಈ ಅನುಮಾನ? ಅವನೇ ಮದುಮಗ, ಅವನೇ ಪೆದುಮಗ, ಅವನೇ ಪದ್ದು ಅಂತ ಹೆಸರು ಅವನಿಗೆ. ಇಲ್ಲ, ನಂಗೆ ನಾಚಿಕೆ ಆಗ್ತಾ ಇದೆ. ಹಲೋ ಹಲೋ. ನೋಡಿ ಶಾಸ್ತ್ರಿಗಳೇ, ನಮ್ಮ ಸಂಪ್ರದಾಯದ ಪ್ರಕಾರನೇ ನಿಶ್ಚಿತಾರ್ಥ ಮಾಡಿಸೋದು ಒಳ್ಳೇದು. ಈ ವರದಕ್ಷಿಣೆ ತಗೊಳ್ಳೋ ಹಾಗೆ ನಮ್ ಕಡೆ ವಧು ದಕ್ಷಿಣೆ ಅಂತ ತಗೋತೀವಿ, 50,000 ರೂಪಾಯಿ. ಮದ್ವೆ ಟೈಮ್ನಲ್ಲಿ ಇವ್ರ ಕೈನಲ್ಲಿ ಏನಾಗುತ್ತೆ ಅದ್ ಮಾಡ್ಬೋದು. ಏನು ವಧು ದಕ್ಷಿಣೆನಾ? ಮತ್ತೆ ನೋಡಯ್ಯ ಪಾಂಡುರಂಗ, ಈ ಭ್ರೂಣ ಹತ್ಯೆ ಎಫೆಕ್ಟ್ ಇಂದ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಮದುವೆ ಆಗೋಕೆ ಹೆಣ್ಣುಗಳು ಸಿಗ್ತಾ ಇಲ್ಲ. ಅದಕ್ಕೆ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗೋ ಸ್ಥಿತಿ ಬಂದಿದೆ. ಶಾಸ್ತ್ರಿಗಳೇ, ಈ ವರದಕ್ಷಿಣೆ ಅಂದ್ರೇನೆ ಲಂಚ. ನನಗಿದ್ರಲ್ಲೆಲ್ಲ ಆಸಕ್ತಿ ಇಲ್ಲ. ನಾನು ವರದಕ್ಷಿಣೆ ವಿರೋಧಿ. ಸ್ವಲ್ಪ ಆ ಕಡೆ ಬನ್ನಿ. ಪದ್ದು ನೀನು ಬಾರೋ. ಅಬ್ಬಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಲ್ರಿ? ಸುಂದರವಾದ ಹುಡುಗಿ ಸಿಕ್ಕಿದಾಳೆ, ಇಂಥ ಟೈಮಲ್ಲಿ ಏನ್ರಿ ನೀವು ಕ್ಯಾತೆ ತೆಗೆಯೋದು? ಈ ಅಯೋಗ್ಯ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಿದ್ದಾನೆ ಅಂತ 4 ಜನಕ್ಕೆ ಗೊತ್ತಾದ್ರೆ ಮನೆ ಕರ್ಸ್ಕೊಂಡು ಮಕ್ಕ ಉಜ್ಜಲ್ವೇನ್ರಿ? ನಾವೇನ್ ಟಾಂಗ್ ಮಾಡ್ಕೊಂಡ ಬರ್ತೀವಿ, ಒಳೊಳಗೆ ಕೊಡ್ತೀವಿ, ಒಳೊಳಗೆ ಇಟ್ಕೋತಾರೆ, ಒಳೊಳಗೆ ಇಟ್ಕೋತಾರೆ. ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲದೆ ಯಾವ್ದು ಆಗಲ್ಲ. ಪದ್ದು ಮ್ಯಾರೇಜ್ ಆಗ್ತಾ ಇದಾರೆ, ಅದು ಖುಷಿ ಪಡಿ. ಪಾಂಡುರಂಗ, ನನಗೆ ಸುಂದರವಾದ ಹುಡುಗಿ ಸಿಕ್ಕಿದಾಳೆ ಅಂತ ನೀನು ಹೊಟ್ಟೆ ಹುಡ್ಕೋಬೇಡ. ನಾಳೆ ನಿನ್ ಮಗಳನ್ನ ನನ್ನ ಮನೆಗೆ ಸೊಸೆಯಾಗಿ ತಂದ್ಕೊಂಡಾಗ ನನ್ನ ಯಾವ ದಕ್ಷಿಣೆನೂ ಬೇಡ. ನೀನು ಚಿಕ್ಕರ್ಲಾಗ ಹಾಕಿದ್ದು ನಯ ಪೈಸನೂ ಕೊಡಲ್ಲ. ಕೊಡಲ್ಲ ಬಾಬಾ, ಕೊಡಲ್ವಾ? ಕೊಡಲ್ಲ ನೀವು? ಕೊಡಲ್ಲ. ಏನು ಮಕ್ಕ ನೋಡ್ಕೊಂಡಿದ್ದೆ ತಪ್ಪಾಯ್ತಮ್ಮ. ಅಣ್ಣಯ್ಯ, ಈಗೇನ್ ಪದ್ದುಗೆ 50,000 ಕೊಡ್ತೀಯೋ ಇಲ್ಲ ಆಸ್ತಿಲ್ ನನ್ ಪಾಲ್ ಕೊಡ್ತೀಯೋ? ಏನಮ್ಮ ಎಲ್ಲದಕ್ಕೂ ಆಸ್ತಿನೇ ಮೂಲ ಮಾಡ್ತಿದ್ಯಲ್ಲ. ಆ ಆಸ್ತಿ ಮೇಲೆ ಎಷ್ಟು ಸಾಲ ಇದೆ ಗೊತ್ತೇನಮ್ಮ? ಸಾಲ ಇರೋದು ಆಸ್ತಿ ಮೇಲಲ್ಲ, ನಿನ್ ತಲೆ ಮೇಲೆ. ಅದನ್ನ ನೀನ್ ತೀರಿಸ್ಕೋ. ಈಗ ಎಂತ ಕೊಡ್ತೀಯೋ ಇಲ್ಲ ಲಾಯರ್ನ ಕರ್ಸ್ಲಾ? ಸರಿ ಬಿಡಮ್ಮ, 50,000 ತರ್ತೀನಿ. ಬಂದ್ರು. ಹಾರ ಬದಲಾಯಿಸ್ಕೊಳ್ಳಿ. ತಾಂಬೂಲ ತಗೊಳಪ್ಪ, ತಾಂಬೂಲ ಬದಲಾಯಿಸ್ಕೊಳ್ಳಿ. ನಿಶ್ಚಿತಾರ್ಥ ಕಾರ್ಯ ಮುಗಿತು. ಇನ್ನು ಮದುವೆ ಡೇಟ್ ಯಾವಾಗ ಫಿಕ್ಸ್ ಮಾಡ್ತೀರಾ? ಮನೆಗೆ ಹೋದ್ಮೇಲೆ ಹೇಳ್ತೀವಿ. ಕಾವ್ಯ, ನಿನ್ನ ಹೆಸರೇನು? ಕೋಸಂಬರಿ. ಸರಿ ಹೋಯ್ತಲ್ಲ, ಇವಳು ಕೋಸಂಬ್ರಿ, ನೀನು ನೀರು ಮಜ್ಜಿಗೆ. ರಾಮನವಮಿ ಮಾಡಿ ಎಲ್ರಿಗೂ ಹೊಂಚ್ಬಿಡಿ. ಲೇ ಗೊತ್ತಪ್ಪ, ಎಲ್ಲೋ ನೀನು ಹುಡುಗಿ ಫೋನ್ ಮಾಡಿದ್ಯೇನೋ? ಮಾಡಿದ್ದೆ ಕಣ, ಫೋನ್ ಎತ್ತಾ ಇಲ್ಲ. ಒಂದ್ ವಾರದಲ್ಲಿ ಕೇಳ್ತೀನಿ ಅಂತ ಹೇಳಿದ್ರಲ್ವ? ಹಬಿ ಮದ್ವೆ ಅರೇಂಜ್ಮೆಂಟ್ಸ್ಗೆ ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೇ. ಆಡೋ ಮಾತಿಗೊಂದು ಅರ್ಥ ಬೇಡಬೇಡ್ರಿ. ನಿಶ್ಚಿತಾರ್ಥ ಮುಗಿದು ಹಾಗೆ 2 ತಿಂಗಳಾಯ್ತು. 50,000 ರೂಪಾಯಿ ತಗೊಂಡು ಹೋದವ್ರು ಪತ್ತೇನೆ ಇಲ್ವಲ್ರಿ? ಏ ಮಗನೇ, ಆ ಶಾಸ್ತ್ರಿಗಳನ್ನ ಕಳ್ಸೋ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನಾನು ಹುಡುಗಿ ಮನೆಯವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳಿದ್ರು? ಫೋಟೋದಲ್ಲಿರೋ ಹುಡುಗನೇ ಬೇರೆ, ನೀವು ತೋರಿಸಿದ ಹುಡುಗನೇ ಬೇರೆ ಅಂತ ಹೇಳಿದ್ರು. ನಾನು ಆವತ್ತೇ ಪಡ್ಕೊಂಡೆ. ಟ್ರಿಕ್ ಫೋಟೋ ಮಾಡಿ ಆನೆ ತರ ಇರೋ ಮನುಷ್ಯನ ಸಣ್ಣದಾಗಿ ಮಾಡಿ ಕಳ್ಸಿದ್ರೆ ಒಪ್ಪಲ್ಲ ಅಂತ. ನನ್ನ ಮಾತನ್ನ ಯಾರು ಕೇಳ್ತಾರೆ?
ಈಗ 50,000 ರೂಪಾಯಿ ನಗದು ಬಿತ್ತಲ್ಲ ಅದು ಯಾರು ಕೊಡ್ತಾರೆ? ನಿಮ್ಮ ಮದರ್ ಕೊಡ್ತಾರ? ನಿಮ್ಮ ಗ್ರ್ಯಾಂಡ್ ಮದರ್ ಕೊಡ್ತಾರ? ಅಬ್ಬಿ ನೀವ್ ಅಷ್ಟು ದೂರ ಬರಬೇಡಿ. ಹಾಗಾದ್ರೆ ನೀವೇ ಕೊಡಿ. ನೋಡಯ್ಯ ಪಾಂಡ್ರಂಗ, ಕೊಟ್ಟಿರೋ ಫೀಸು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಈಗ ಭವ್ಯ ಅವ್ರೇನ್ ದೂರ ಇಲ್ಲ, ಇಲ್ಲೇ ಹತ್ರ ಇದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡಿ ಮದುವೆ ಖಂಡಿತ ಆಗತ್ತೆ. ನಿಮ್ಮ ಅತ್ತೆ ಮನೆ ಹತ್ರ ಬಂದ್ರೆ ನೀನ್ ಇಲ್ಲೇನೋ ಮಾಡ್ತಿದ್ಯಾ? ಹೋಗಿದ್ದ ಕಣ, ಅವ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಮನೆ. ಏನು ನಮ್ಮ ಗಂಡುಗಳ ಅಂಶದ ಮನೆಗಿಂತನೂ ದೊಡ್ಡ ಮನೆನ ಅದು? ಅಂತ 3 ಮನೆ ಸೇರ್ಸಿದ್ರೆ 1 ಮನೆ ಆಗುತ್ತೆ. ಅಲ್ಲಿ ಮನೆ ತುಂಬಾ ನಾಯಿಗಳನ್ನ ಬೇರೆ ಸಾಕಿದಾರೋ, ಯಾಕೆ ರಿಸ್ಕ್ ಅಂತ ಈ ಕಡೆಗೆ ಬಂದ್ಬಿಟ್ಟೆ. ಇಲ್ಲಿ ಕೂಡ ಏನ್ ಮಾಡ್ತಿದ್ಯಾ? ವಾಚ್ಮನ್ ಹೇಳ್ದ ನಮ್ಮ ಅತ್ತೆಯವರು ದಿನ ಇದೇ ರೋಡಲ್ಲೇ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡೋದು ಅಂತ, ಅವ್ರನ್ನ ಮಾತಾಡ್ಸೋಣ ಅಂತ ಇಲ್ಲೇ ನಿಂತಿದ್ದೀನಿ. ಲೇ ವಿಟ್ಲ, ನಮ್ಮ ಅತ್ತೆನ ಯಾರೋ ಅಟ್ಕೊಂಡ್ ಬರ್ತಿದಾರಲ್ಲ. ಯಾರೋ ಫೋನಿ ನನ್ನ ಮಗ ಇರ್ಬೇಕು ಕಣೋ. ನಿಮ್ ಮತ್ತೆ ಕತ್ತಲ್ ಸರ ಹಾಕೊಂಡಿದಾರಲ್ಲ, ಅದನ್ನ ಕದಿಯಕ್ಕೆ ಅಂತ ಬರ್ತಾ ಇದ್ದೇನೆ ಅನ್ಸುತ್ತೆ. ಅದು ನಿಮ್ಮತ್ತನ ಇಂಪ್ರೆಸ್ ಮಾಡೋದಿಕ್ಕೆ ಇದೇ ಸದವಕಾಶ. ಹೋಗು, ಆ ಫೋನಿ ನನ್ನ ಮಗನಿಗೆ 4 ತದಕು ನಿಮ್ಮತ್ತನ ರಕ್ಷಣೆ ಮಾಡು. ಆಗ ಅವ್ರು ನಿನ್ನ ಬೆನ್ನು ತಟ್ಟಿ ಶಬಾಷ್ ಎಂದು ಅವ್ರ ಮಗಳನ್ನ ನಿನ್ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಬಿಡ್ತೀನ, ಅವನಿಗೆ ದಿದೆ ಕಾದಿದೆ. ಅತ್ತೆವ್ರೆ, ಇನ್ನು ಒಂದೇ ನಿಮಿಷ ಲೇಟ್ ಆಗಿದ್ದಿದ್ರೆ ಇವನು ನಿಮ್ಮ ಕತ್ತಿನಲ್ಲಿರೋ ಆ ಸುಂದರವಾದ ಸರನ ಕಿತ್ಕೊಂಡು ಓಡಕ್ ಬಿಡ್ತಿದ್ದ. ಅದಕ್ಕಿಂತ ಮುಂಚೆ ನಾನೇ ಹೀರೋ ತರ ಬಂದು ನಿಮ್ಮನ್ನ ಕಾಪಾಡಿ ಇವನ್ಗೆ ತದಕಿ ತಬಲಾ ಬಾರಿಸ್ಬಿಟ್ಟೆ. ಯಾವ ಅನ್ಕೊಂಡಿದ್ದೆ ಅವನನ್ನ? ಪೋಲಿ ಹುಡ್ಗ ತಲೆ ನನ್ನ ತಮ್ಮ. ನಾನು ನನ್ನ ತಮ್ಮ ದಿನ ಬೆಳಿಗ್ಗೆ ವಾಕ್ ಮಾಡ್ತೀವಿ. ಯಾರು ಫಾಸ್ಟ್ ಆಗಿ ವಾಕ್ ಮಾಡ್ತಾರೆ ಅಂತ ನಮ್ಮಲ್ಲೇ ಕಾಂಪಿಟೇಷನ್ ಇಟ್ಕೋತೀವಿ. ಅಂತದ್ರಲ್ಲಿ ನನ್ನ ತಮ್ಮನ ನೀನು ಹೊಡೆದಿದ್ಯಲ್ಲ, ನೀನು ಸುಮ್ನೆ ಬಿಡೋದಿಲ್ಲ. ಅತ್ತೆವ್ರೆ ಕ್ಷಮಿಸ್ಬಿಡಿ, ಗೊತ್ತಾಗ್ಲಿಲ್ಲ. ನಿನ್ನಂತ ಕತ್ತೆ ಹೆಂಗ್ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ನನ್ ಏನಾದ್ರು ನನ್ನ ಮಗಳು ಕೊಟ್ರೆ ಅವಳ ಕತೆ ಅಷ್ಟೇ. ಬಿಸಿನೀರು ಶಾಕ್ ಕೊಡ್ತೀನಿ ಬಾರ ಮಗ. ನಿಮ್ಮ ಅತ್ತೆ ಅಂತೆ. ಬಾಯಿ ಮನೆ ಹಾಳ ಐಡಿಯಾ ಕೊಟ್ಟು ಕುದುರ್ತಾ ಇದ್ದಿದ್ ತಮ್ಮದ ಕಲ್ಲಾಕ್ಬಿಟ್ಟಿಯಲ್ಲೋ. ಸುಧಾರಿಸ್ಕೊ, ಆಮೇಲೆ ಹೊಡಿತೀನಿ. ಅಲ್ಲ ಪದ್ದು, ನಿಂಗೆ ಅಷ್ಟು ಗೊತ್ತಾಗಲ್ವೇನೋ? ಬರೀ ದೇಹ ಬೆಳೆಸ್ಕೊಂಡ್ಬಿಟ್ರೆ ಸಾಲಲ್ಲ, ಸ್ವಲ್ಪ ಪ್ರಪಂಚ ಜ್ಞಾನನೂ ಇರ್ಬೇಕು. ಯಾರ್ ಪೋಲಿಗಳು, ಯಾರ್ ಮನೆಯವರು, ಅಷ್ಟು ಗೊತ್ತಾಗಲ್ವೇನೋ ನಿಂಗೆ? ಅಲ್ವೋ, ಅವ್ನೇನಾದ್ರೂ ಪೋಲಿ ಆಗಿದ್ರೆ ನಿಮ್ಮ ಮತ್ತೆ ಕಾಪಾಡಿ ಕಾಪಾಡಿ ಅಂತ ಕೂಗೊಳ್ತಾ ಇರ್ಲಿಲ್ವಾ? ಅದು ಸಿಂಪಲ್ ಕಾಮನ್ ಸೆನ್ಸ್. ಅದಿರ್ಬೇಕಲ್ಲ ಇವನಿಗೆ. ರೇಪದಪ್ಪ, ಎಷ್ಟು ಸಿನಿಮಾಗಳನ್ನು ನೋಡಿದ್ಯಾ? ರೇಪ್ ಯಾವುದು, ರೊಮ್ಯಾನ್ಸ್ ಯಾವುದು, ಕಿಡ್ನಾಪ್ ಯಾವುದು ಅಂತ ಗೊತ್ತಾಗಲ್ವ ನನಗೆ? ನಾನೇನೋ ಮಾಡ್ಲಿ ಪಾಂಡ್ರಂಗ, ಈ ವಿಟ್ಲಾರೆ ಹುರಿದುಂಬಿಸಿದ್ದು ಹೋಗಿ ಹೊಡಿ ಅಂತ. ಅದಕ್ಕೆ ನಾನು ಸರಿಯಾಗಿ ತದಕ್ಬಿಟ್ಟೆ. ಹೋಗಿ ಇಂಥ ಅಯೋಗ್ಯನ ಮಾತು ಕೇಳಿದ್ಯಲ್ಲ, ನೀನ್ ಇನ್ನೆಂತ ಅಯೋಗ್ಯ ಇರಬೇಕು. ನಿನ್ನ ಈಗ ಆಲ್ರೆಡಿ ಪದ್ದು ಬೇಜಾರಾಗಿದೆ. ಯಾಕ್ರಿ ಅವನನ್ನ ವೇಟ್ ಮಾಡ್ತೀರಾ? ಸ್ವಲ್ಪ ಸುಮ್ಮನೆ ಇರಿ. ನಾನು ಹೇಗ್ರಿ ಸುಮ್ಮನಿರ್ಲಿ? ಒಂದಲ್ಲ ಎರಡಲ್ಲ 50,000 ರೂಪಾಯಿ ನೆಗದ್ಬಿಟ್ಟು. ಲೇಪದಪ್ಪ, ಹೋಗಿ ಶಾಸ್ತ್ರಿನ ಕರ್ಕೊಂಡು ಬಾ. ಇಬ್ರಲ್ಲಿ ಒಬ್ಬರ ಬುಡ ಪಿಚ್ಚಿ ಬಿಡ್ತೀನಿ. ನೋಡಯ್ಯ, ಈಗಲೂ ಏನ್ ಪ್ರಪಂಚ ಬಿದ್ದೋಗಿಲ್ಲ ಕಣಯ್ಯ. ನೀನೊಂದು ಕೆಲಸ ಮಾಡ, ಹೋಗಿ ನೀನು ಕಿರಣ್ನ ಸಮಾಧಾನ ಮಾಡಿ, ಕಿರಣ್ ಭವ್ಯನ್ ಸಮಾಧಾನ ಮಾಡಿ, ಭವ್ಯ ಕಾವ್ಯನ್ ಸಮಾಧಾನ ಮಾಡಿ, ಕಾವ್ಯ ಬಂದು ನಿನ್ನ ಸಮಾಧಾನ ಮಾಡಿ, ನೀನು ಇವ್ರಿಗೆ ಸಮಾಧಾನ ಮಾಡಿ. ನಾನು ನಿಮಗೆ ಸಮಾಧಾನ ಮಾಡಿ ನಿಮಗೆ ಕೊಡೋದನ್ನ ಕೊಡ್ತೀನಿ. ನೋಡಯ್ಯ, ನನ್ನ ಅಂತರಾತ್ಮ ಒತ್ತಿ 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 ಹೇಳ್ತಾ ಇದೆ, ಈ ಮದುವೆ ನಡೆಯುತ್ತೆ ಅಂತ. ನಾನು ಅದಕ್ಕೆ ಏನ್ ಮಾಡ್ಬೇಕು? ಏನು ಮಾಡಬೇಡ, ಹೋಗಿ ಕಿರಣ್ನ ಮುಟ್ಟಿಗೆ ಹಾಕು. ಹೊಡಿಬೇಡಿ, ಮತ್ತೆ ನನ್ ಹೊಡಿಬೇಡಿ, ಬಿಟ್ಬಿಡಿ. ಹೆದರ್ಕೋಬೇಡಿ ಕಿರಣ್, ನಾವು ನಿಮ್ನ ಹಿಡ್ಕೊಂಡಿರೋದು ಹೊಡಿಯೋದಿಕ್ಕಲ್ಲ, ಸಾರಿ ಕೇಳೋದಿಕ್ಕೆ. ಹೌದಾ? ಅದು ಅವತ್ತು ನೀವು ನಿಮ್ಮ ಅಕ್ಕನಿಂದ ಓಡ್ತಾ ಇದ್ರಲ್ಲ, ಅವತ್ತು ಯಾವ್ದೋ ರೌಡಿ ಹುಡುಗಿಯಿಂದ ಓಡ್ತಾ ಇದ್ದಾನೆ, ಬಿಡ್ಬೇಡ ಸರಿಯಾಗಿ ತದ್ಕುಂತ ನಾನೇ ಇವನಿಗೆ ಐಡಿಯಾ ಕೊಟ್ಟೆ. ಆದ್ರಿಂದ ಇಷ್ಟೆಲ್ಲ ಎಡವಟ್ಟಿಗಳಾಗೋಯ್ತು. ಇದರಿಂದ ನಮ್ಮ ಅಕ್ಕನಿಗೆ ಎಷ್ಟು ಕೋಪ ಬಂದಿದೆ ಗೊತ್ತಾ? ನೀವೇ ಒಂದ್ ದಾರಿ ತೋರಿಸ್ಬೇಕು, ಬೇಕಾದ್ರೆ ನಿಮ್ಮ ಕಾಲಿಗೆ ಬಿಟ್ಬಿಡ್ತೀನಿ. ನಿಮ್ಮ ಅಕ್ಕಂಗೆ ಸಮಾಧಾನ ಮಾಡೋದು ಹೇಗೆ? ಒಂದ್ ಕೆಲಸ ಮಾಡಿ, ನಮ್ಮ ಅಕ್ಕನ ಕಿಡ್ನಾಪ್ ಮಾಡ್ಬಿಡಿ. ಆಮೇಲೆ ಕಾವ್ಯನಿಗೆ ಫೋನ್ ಮಾಡಿ, ನೀ ನನ್ ಮದುವೆ ಆದ್ರೆ ನಿಮ್ ತಾಯಿನ ಬಿಡ್ತೀನಿ, ಇಲ್ಲ ಅಂದ್ರೆ ಪೀಸ್ ಮಾಡಿ ಮೂಟೆ ಕಟ್ಬಿಡಿ ಅಂತ ಭಯ ಹುಡ್ಸಿ. ಆ ಭಯಕ್ಕೆ ಕಾವ್ಯ ಒಪ್ಕೋತಾಳೆ, ನಿನ್ನ ಮದುವೆ ಆಗ್ತಾಳೆ. ಸಿನಿಮಾದಲ್ಲಿ ಇಂಥದ್ದೊಂದು ಸೀನ್ ಇದ್ದೇ ಇರುತ್ತೆ. ಆಗ್ಬೋದು ನೋಡಿ. ಹೋಗಿ ನಿನ್ ತಲೆ ಮೇಲೆ ಸರಿಯಾಗಿ ಲಾಲ್ ಬಾಗೆ ಇಟ್ಟಿದ್ದೀನಿ. ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ನಾನೇ ಅತ್ತಿ. ಅಯೋಗ್ಯ, ನನ್ನನ್ನ ಯಾಕೋ ಕಿಡ್ನಾಪ್ ಮಾಡಿದೆ ನೀನು? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದ
ಯಾರೋ ಒಳ್ಳೆ ಐಡಿಯಾ ಕೊಟ್ಟರು, ಅದಕ್ಕೆ ಕಿಡ್ನಾಪ್ ಮಾಡಿದ್ವಿ. ಯಾವ ಮುಟ್ಟಾಳಾರೋ ನಿನ್ಗೆ ಐಡಿಯಾ ಕೊಟ್ಟವನು? ಐಡಿಯಾ ಕೊಟ್ಟವನು ಮುಟ್ಟಾಳ ಅಲ್ಲ, ನಿಮ್ಮ ಸ್ವಂತ ತಮ್ಮ ಕಿರಣ. ಮನೆಯಲ್ಲಿ ನಾನು ವಿಟ್ಲ ಇಬ್ಬರೇ ಇರೋದು, ಬೇರೆ ಯಾರು ಇಲ್ಲ. ನೀವೇ ನಿಮ್ಮ ಮಗಳು ಕಾವ್ಯನ ನನಗೆ ಕೊಟ್ಟು ಮದುವೆ ಮಾಡೋದಿಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ನ ತುಂಡು 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 ಮಾಡಿ ಗೋಣಿ ಚೀಲದೊಳಗೆ ಹಾಕಿ ಬಾಂಬೆಗೆ ಪಾರ್ಸಲ್ ಮಾಡ್ಬಿಡ್ತೀವಿ. ನೀವು ಮದುವೆಗೆ ಒಪ್ಕೊಂಡ ತಕ್ಷಣ ಅದಷ್ಟು ಹಾಗೆ ತರಿಸಿ ಮತ್ತೆ ಹೊಲಿಗೆ ಹಾಕಿಸ್ಬಿಡ್ತೀವಿ. ಪೆದ್ದು ಕಣೋ ನೀವು. ನಿನ್ನಂತ ಪೆದ್ದನ್ನ ಈ ಜನದಲ್ಲಿ ನಾನು ಎಲ್ಲೂ ನೋಡೇ ಇಲ್ಲ. ಅವನೇನೋ ತಮಾಷೆಗೆ ಹೇಳ್ದಂದ್ರೆ ನೀನ್ ನಿಜವಾಗ್ಲೂ ಮಾಡ್ಬಿಡೋದಿನ? ಅಮಾಸನ ನಮಗೆ ಗೊತ್ತಿಲ್ಲ. ನನ್ನ ಕೆಲಸ ಆಗ್ಬೇಕು ಅಂದ್ರೆ ನಾನು ಯಾವ ಕೆಲಸ ಮಾಡೋದಿಕ್ಕೂ ಹೇಸೋದಿಲ್ಲ. ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಬರಲ್ಲ. ಅಲ್ಲ, ಯಾವಾಗ್ಲೂ ನಮ್ಮಮ್ಮ ವಾಕಿಂಗ್ ಅಂತ ಬರೋರು, ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ, ಇಷ್ಟೊತ್ತಿಗೆಲ್ಲ ಬರ್ಬೇಕಾಗಿತ್ತು. ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಅಯ್ಯೋ, ಅಮ್ಮಂದೇ ಫೋನು. ಹಲೋ ಅಮ್ಮ, ಎಲ್ಲಿದ್ದೀಯಾ? ಮಗಳೇ, ನನ್ನನ್ನು ಕಿಡ್ನಾಪ್ ಮಾಡಿ ಅವ್ರ ಮನೆಗೆ ತಂದು ಇಟ್ಕೊಂಡಿದ್ದಾರೆ. ಕಿಡ್ನಾಪ? ಯಾರಮ್ಮ ಮಾಡಿದ್ದು? ನಿನ್ ಬಾವಿ ಗಂಡ. ಬಡ್ಕೋಬೇಕು. ಹೋಗಿ ಹೋಗಿ ಅಂತವನ್ನ ನನ್ನ ಭಾವಿ ಗಂಡ ಅಂತೀಯಲ್ಲ, ಅಂತ ಗಂಡ ನನಗೆ ಬೇಡವೇ ಬೇಡ. ಎಲ್ಲ ನಿಂದೆ ಸೆಲೆಕ್ಷನ್. ಅವ್ನ ಫೋಟೋದಲ್ಲಿ ಸ್ಮಾರ್ಟ್ ಆಗಿ ಚೆನ್ನಾಗಿದ್ದ. ಅವ್ನ 50 ವರ್ಷದ ಹಿಂದಿನ ಫೋಟೋ ಕಳ್ಸಿದ್ರೆ ನಾನೇನಮ್ಮ ಮಾಡ್ಲಿ? ಈಗ ಮೊದ್ಲು ನನ್ನನ್ನು ಹೇಗ್ ಬಿಡಿಸ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ಮಾತಾಡೋ. ಸರಿ ಅಮ್ಮ. ಗಾಂಡಿಗ್ರ, ನಾನ್ ತಮಾಷೆ ಹೇಳಿದ್ರೆ ನಮ್ಮ ಅಕ್ಕ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ದೀರಾ ನೀವು? ಛೀ, ನಾಚಿಕೆ ಆಗಲ್ಲ ನಿಮ್ಗೆ? ರೇ, ಕಿಡ್ನಾಪ್ ಮಾಡು ಅಂತ ಹೇಳ್ಬಿಟ್ಟು ಮಾಡಿದ್ಮೇಲೆ ತಪ್ಪು ಅಂತ ಹೇಳಿದ್ರೆ ಹೆಂಗ್ರಿ? ನನ್ಗೆ ಅದು ಉತ್ತರ ಕೊಡ್ತೀಯ? ಏನ್ ಈ ಗಲಾಟೆ? ಏನ್ ಗಲಾಟೆ ಅಂತ ಬೇರೆ ಕೇಳ್ತಿದೀಯಾ? ಈ ದಡಿಯ ನನ್ನ ಕಿಡ್ನಾಪ್ ಮಾಡೋನ್ ಕರ್ಕೊಂಡ್ ಕಟ್ಟಾಕ್ಬಿಟ್ಟು ನಿನ್ ಮಗಳ್ ಕೊಟ್ಟು ಮದುವೆ ಮಾಡೋ ಅಂತ ಹೆದರ್ಸ್ತಿದಾನೆ. ಇಂಥವ್ರು ಯಾರಾದ್ರೂ ಮಗಳ್ ಕೊಡ್ತಾರ? ಅಯ್ಯೋ, ಏನೋ ಪದಪ್ಪ ತಮಾಷೆಗೆ ಅಂತ ಹೀಗ್ ಮಾಡಿದಾನೆ. ಬಿಟ್ಬಿಡ್ಬಾರ್ದ? ಯಾಕೋ ಹೀಗ್ ಮಾಡ್ದೆ? ಅದು ನನ್ ನಿಜವಾಗ್ಲೂ ಅವ್ರನ್ನ ಕಿಡ್ನಾಪ್ ಮಾಡೋ ಉದ್ದೇಶ ಇರ್ಲಿಲ್ಲ. ಅತ್ತೇವ್ರೆ, ಈಗ್ಲೂ ನಿಮ್ ಮಗಳನ್ನ ನನಗ್ ಕೊಟ್ಟು ಮದ್ವೆ ಮಾಡಿದ್ರೆ ನಿಮ್ಮನ್ನ ಹೂ ತರ ನೋಡ್ಕೋತೀನಿ. ನೋಡು, ಯಾವ್ದೇ ಕಾರಣಕ್ಕೂ ನಾನು ನಿನ್ನ ಮದ್ವೆ ಆಗಲ್ಲ. ಕಾವ್ಯ, ಕಾವ್ಯ, ಯಾಕೆ? ನನ್ನಿಂದ ಅಂಥ ಅಪರಾಧ ಏನಾಯ್ತು ಕಾವ್ಯ? ಅಪರಾಧನ? ನಿನ್ ಫೋಟೋಲಿರೋ ಸೈಜೇ ಒಂದು, ಇಲ್ಲಿರೋ ಸೈಜೇ ಇನ್ನೊಂದು. ಇನ್ನಂತ ದಡುತಿ ಆಸಮಿನ ಯಾರು ಮದ್ವೆ ಆಗ್ತಾರೆ? ನೀನ್ ಇಂತ ಮುದಿಯಾನೆ ಅಂತ ಗೊತ್ತಿದ್ರೆ ನಿಮ್ಮನೆ ಹೊಸಲು ತುಳಿತಿರ್ಲಿಲ್ಲ. ನಾನ್ ಕೊಟ್ಟು 50,000 ರೂಪಾಯಿ. ಮತ್ತೆ ನನ್ನ ಗತಿ? ನನ್ ಮಗಳ ಮದ್ವೆ ಆಗೋ ತನಕ ಸ್ವಲ್ಪ ತಡ್ಕೋ, ಆಮೇಲೆ ನಾನೇ ಬಂದು ನಿನ್ನ ಮದ್ವೆ ಆಗ್ತೀನಿ.